ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂತೆ ನಮಸ್ಕಾರ. ಕಾರ್ಕಳದ ಸಂಭ್ರಮದ ರಥೋತ್ಸವ ಆರಂಭವಾಗಿದೆ. ಮೊದಲ ದಿನದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮತ್ತೊಂದು ಖುಷಿಯ ವಿಷಯ ಏನಪ್ಪಾ ಅಂತೇಳಿ ಹೇಳಿದ್ರೆ, ಬೆಂಗಳೂರಿನಿಂದ ರಾಗಸ್ವರ ಬಂದಿದ್ದಾರೆ. ಸೊ ಇನ್ನು ಒಂದು ವಾರ ಮಕ್ಕಳೊಂದಿಗೆ ಗಮ್ಮತ್ತಲ್ಲಿರ್ಬಹುದು. ಊರಿಗೂ ಸಂಭ್ರಮ, ಮನೆಗೂ ಸಂಭ್ರಮ, ಮನಸ್ಸಿಗೂ ಸಂಭ್ರಮ, ಖುಷಿಯೋ ಖುಷಿ. ನೋಡಿ, ತುಂಬಾ ಜಗಳದ ನಂತರ ಒಂದು ಪ್ರೀತಿ ಅಂತ ಒಂದು ಸೀನ್ ನಡೀತಾ ಇದೆ ನೋಡಿ. ಆಹಾ, ಇದು ಈಗ ಕೇವಲ ಒಂದೇ ಕ್ಷಣಕ್ಕೆ ಒಂದು ಗಡಿಯಲ್ಲಿ ಪುನಃ ಜಗಳ ಸ್ಟಾರ್ಟ್ ಆಗ್ತದೆ. ಮೊದಲನೇ ದಿನ ಏನು ಸಂಭ್ರಮಪ್ಪ ಅಂತೇಳಿ ಹೇಳಿದ್ರೆ, ಕೋಡಿ ಏರಿಸುವುದು ಅಂತೇಳಿ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಅಂತೇಳಿ ಹೇಳಿದ್ರೆ, ಗರುಡ ಮೇಲಕ್ಕೆ ಏರಿ ದೇವಳದ ಸಂಭ್ರಮೋತ್ಸವ ಆರಂಭವಾಗಿದೆ, ನೀವೆಲ್ಲ ಬನ್ನಿ ಅಂತೇಳಿ ಹೇಳಿ ಆಮಂತ್ರಣವನ್ನ ನೀಡ್ತಾರಂತೆ. ಈ ಒಂದು ರಥೋತ್ಸವದ ಕೊನೆಯ ದಿನದಂದು ನನ್ನ ಗೆಳತಿಯ ಯಕ್ಷಗಾನ ವೈಭವ ಒಂದು ಸೇವೆ ಇದೆ. ಸೊ ಆ ಬ್ಯಾನರ್ ಅನ್ನ ನೋಡಿ ಅದರ ಮುಂದೆ ನಾವು ಫೋಟೋ ಕ್ಲಿಕ್ಕಿಸಿಕೊಂಡದ್ದು. ಹೀಗೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಆಗಿದೆ. ಸೌಂದರ್ಯ ವಿಭ್ರಮಕ್ಕೆ ಶ್ರೀ ಹರಿಯು ಬೆರಗಾಗೆ ಸರಸಿ ಜಾಂಬಕ್ಕೆ ಮೆರೆವಾ सरसी जांबकी मेरे बा सौंदर्य ವಿಭ್ರಮ. ಲಾಸ್ಟ್ ಟೈಮ್ ಮಂಗಳೂರು ಅವಭ್ರತದ ಒಂದು ವಿಡಿಯೋದಲ್ಲಿ ಇವರನ್ನ ನೀವು ನೋಡಿದ್ದಿರಬಹುದು. ತುಂಬಾ ಟ್ಯಾಲೆಂಟೆಡ್ ಹುಡುಗಿ. ಸೊ ಈಗ ಒಂದು ಕಡೆ ನಾವು ಪ್ರಾಕ್ಟೀಸಿಗೆ ಬಂದಿದ್ದೇವೆ. ಸೊ ಪ್ರಾಕ್ಟೀಸ್ ನಂತರ ನಮ್ಮ ಪೇಟ್ ಪೂಜೆ ನಡೀತಾ ಇದೆ. ಇದೀಗ ಆಗ್ತಾ ಇರುವ ಡಿಸ್ಕಷನ್ ಏನಪ್ಪಾ ಅಂತ ಹೇಳಿದ್ರೆ, ಸಾಂಬಾರನ್ನ ಹುಡಿ ಹಾಕಿ ಮಾಡಿದ್ದ, ಕುಟ್ಟಿ ಪುಡಿ ಮಾಡಿದ, ಮಸಾಲೆಯಿಂದ ಮಾಡಿದ್ದ ಅಂತ ಹೇಳಿ. ಅಂತೂ ಇಂತೂ ಇಡ್ಲಿ ಸಾಂಬಾರ್ ಸೂಪರ್ ಆಗಿತ್ತು. ಸಮ ಪ್ರಮಾಣದಲ್ಲಿ ಕೊಳ್ಳ ಸೊ ದೇವಸ್ಥಾನದಲ್ಲೂ ಕೂಡ ಇವತ್ತು ಅದ್ದೂರಿಯ ಒಂದು ಅನ್ನ ಪ್ರಸಾದ ಅಂತೇಳಿ ಹೇಳಿದ್ರೆ, ನಾವು ಸಮರಾಧನೆ ಅಂತೇಳಿ ಹೇಳ್ತೇವೆ. ಅದೆಲ್ಲ ಆದ ಮೇಲೆ ನಾವು ತೆಗೆದುಕೊಂಡಂತಹ ಫೋಟೋ ಇದು. ಅದರ ನಂತರ ಪ್ರತಿನಿತ್ಯ ಬಾಂಡಿ ಅಂತೇಳಿ ಹೇಳ್ತೇವೆ. ಎಲ್ಲ ಮಕ್ಕಳು, ಹಿರಿಯರು ಎಲ್ಲ ಸೇರಿಕೊಂಡು ದೇವರ ಮೂರ್ತಿಯನ್ನ ಹೊತ್ತಂತಹ ಗರುಡನನ್ನ ಕರ್ಕೊಂಡು ಹೋಗುವಂತ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದನ್ನು ನೋಡ್ಲಿಕ್ಕೆ ಖಂಡಿತವಾಗಿ ಎರಡು ಕಣ್ಣು ಸಾಕಾಗುವುದಿಲ್ಲ. ಇಡೀ ಕಾರ್ಕಳವೇ ಸುಂದರವಾಗಿದೆ, ಖುಷಿಯಿಂದ ತುಂಬಿದೆ, ನಗುಮಯವಾಗಿದೆ. ಸೊ ನಾವು ಕೂಡ ಶ್ರೀನಿವಾಸ, ವೆಂಕಟರಮಣ, ಗೋವಿಂದ ಅಂತೇಳಿ ಹೇಳ್ತಾ ದೇವರನ್ನು ನಮಸ್ಕರಿಸಿದೆವು. ಇನ್ನೂ ಕೂಡ 4 ರಿಂದ 5 ದಿನಗಳ ಕಾಲದ ಒಂದು ಉತ್ಸವ ನಡಿಲಿಕ್ಕಿದೆ. ಅದಕ್ಕೆ ಎಲ್ಲರ ಮನೆಗಳು, ತುಳಸಿ ಕಟ್ಟೆಗಳು ಕೂಡ ರೆಡಿ ಆಗಿದೆ ಅಂತೇಳಿ ಹೇಳ್ತಾ, ಕೊನೆಯದಾಗಿ ನಾವು ತೆಗೆದಂಥ ಫೋಟೋ. ಎಲ್ಲರಿಗೂ ಶುಭವಾಗಲಿ, ನಮಸ್ತೆ. ತೇರಿನ 2ನೇ ದಿನವನ್ನು ಹೊತ್ತುಕೊಂಡು ನಾಳೆ ಬರ್ತೇನೆ ಅಂತೇಳಿ ಹೇಳ್ತಾ ಬಾಯ್ ಬಾಯ್.